ಸರ್, ನಾವು ಬೆಂಗಳೂರಿನಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ನ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಆಡಿಟ್ ಮಾಡಿದ್ವಿ, ಸರ್ವೆ ಮಾಡಿದ್ವಿ. ಏನು ಬೆಂಗಳೂರಿನಲ್ಲಿ ನಾವು ಎಲ್ಲ ಕಡೆ ನಾವೇ ಬಳಕೆ ಮಾಡೋಕ್ಕೆ ಹೋದಾಗ ಅದರ ಕಂಡೀಷನ್ ತುಂಬ ಪ್ಯಾಥಟಿಕ್ ಆಗಿತ್ತು. ಬಳಕೆ ಮಾಡಲು ಆಗ್ತಾನೆ ಇರಲಿಲ್ಲ. ಹೋದರೆ ಆ ವಾಸನೆ ನೋಡೇ ಹೊರಗಡೆ ಬರೋದಾಗಿತ್ತು. ಸೊ ಇದು ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆದ್ದರಿಂದ ಈ ಬೆಂಗಳೂರು ವಿಶ್ವಮಟ್ಟದಲ್ಲೇ ತುಂಬ ಗುರುತಿಸ್ಕೊಂಡಿದೆ. ಬಟ್ ಆದರೆ ಶೌಚಾಲಯಗಳ ನಿರ್ವಹಣೆ ಮತ್ತು ನಂಬರ್ಸಲ್ಲಿ ತುಂಬ ಹಿಂದುಳಿದಿದೆ. ಯಾಕಂದರೆ ನಾವು GBA ವೆಬ್ಸೈಟನ್ನು ನೋಡಿದಾಗ 479 ಇದೆ ಅಂತ ಹೇಳಿ ಅಫಿಷಿಯಲ್ ವೆಬ್ಸೈಟಲ್ಲೇ ಇತ್ತು. ಸೊ ನಮ್ಮ ಬೆಂಗಳೂರಿನ ಜನಸಂಖ್ಯೆ 1.5 crores. ಸ್ವಚ್ಛ ಭಾರತದ ಪ್ರಕಾರ ಪ್ರತಿ 20,000 ಜನಕ್ಕೇನೋ 3 ಟಾಯ್ಲೆಟ್ ಇದು ಇರಬೇಕಾಗತ್ತೆ. ಸೊ ಆ ನಂಬರ್ಸನ್ನು ನಾವು ಗಮನಿಸಿದಾಗ ತುಂಬ ಕಡಿಮೆ. ಸೊ ಆದ್ದರಿಂದ ನಾವು ಒಂದು ವರದಿನ ಮಾಡಿ ಸರ್ಕಾರಕ್ಕೆ ಕೊಡೋ ಮೂಲಕ, ಒಂದು ಅಡ್ವೊಕಸಿ ಮಾಡೋ ಮೂಲಕ ಇವಾಗ ಇರೋ ಟಾಯ್ಲೆಟ್ಸ್ನ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಮತ್ತು ಹೊಸ ಟಾಯ್ಲೆಟು ಕನ್ಸ್ಟ್ರಕ್ಷನ್ಸ್ಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಸರ್ವೆ ಮಾಡಿದ್ದೀವಿ ಸರ್. ಏಪ್ರಿಲ್ ಮತ್ತು ಮೇ ಅಲ್ಲಿ ಈ ಸರ್ವೆ ನಡೆಸಲಾಗಿದೆ ಬೆಂಗಳೂರಿನ 4 ಪಾಲಿಕೆಗಳಲ್ಲಿ. ಎಕ್ಸೆಪ್ಟ್ ಈಸ್ಟ್ 142 ನಾವು ಸರ್ವೆ ಮಾಡಿದಾಗ ಅದರಲ್ಲಿ ಫಂಕ್ಷನಲ್ ಇದ್ದಿದ್ದು, ಅಂದರೆ ಕಾರ್ಯನಿರ್ವಹಿಸ್ತಾ ಇದ್ದಿದ್ದು 105 ಮಾತ್ರ. 37 ಟಾಯ್ಲೆಟ್ಸು ನಾನ್ ವರ್ಕಿಂಗ್ ಕಂಡೀಷನ್, ಕ್ಲೋಸ್ ಆಗೋಗಿದೆ ಪರ್ಮನೆಂಟ್ಲಿ. ಸೊ ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ, ಏನು 37 ಟಾಯ್ಲೆಟ್ಸು ಕ್ಲೋಸ್ ಆಗಿದೆ ಅವನ್ನು ತಕ್ಷಣವೇ ಕ್ರಮ ಕೈಗೊಂಡು ಅವನ್ನು ಓಪನ್ ಮಾಡಬೇಕು. ಹಾಗೆ ಕಂಡೀಷನ್ ತುಂಬ ವರಸ್ಟಾಗಿ ಏನಿದೆ, ಎಕ್ಸೆಪ್ಟ್ 6 ಟಾಯ್ಲೆಟ್ಸ್, ಓನ್ಲಿ 105 ಫಂಕ್ಷನಲಲ್ಲಿ 6 ಟಾಯ್ಲೆಟ್ಸ್ ಮಾತ್ರ ತುಂಬ ನೀಟಾಗಿದೆ. ರಿಮೈನಿಂಗ್ ಟಾಯ್ಲೆಟ್ಸು ಚೆನ್ನಾಗಿಲ್ಲ ಅದರ ಕಂಡೀಷನ್ನು. ಸೊ ಅದನ್ನು ಇಂಪ್ರೂವೈಸ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ವಿ. ಈ ವರದಿಯನ್ನು ನಾವು ಸಹ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂಥ ಏನು ಕೃಷ್ಣ ಬೈರೇಗೌಡರಿಗೆ, ಹಾಗೆ GBA ಕಮಿಷನರ್ ಮಹೇಶ್ವರ ರಾವ್, ಹಾಗೆ ಏನು BSWML MD ಏನಿದ್ದಾರೆ ಕರಿಗೌಡ, ಅವ್ರಿಗೂ ಕೊಡೋಕ್ಕೆ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ. ತೊಗೊಂಡು ಬನ್ನಿ, ಖಂಡಿತ ಅದರಲ್ಲಿ ನಿಮ್ಮ ಫೈಂಡಿಂಗ್ಸ್ ಏನಿದೆ ಅವನ್ನು ಖಂಡಿತ ನಾವು ಇಶ್ಯೂಸ್ನ ರಿಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೇ ಏನು ಕಾರ್ಪೊರೇಷನ್ ವೈಸು ಒಂದು ಮೀಟಿಂಗು ಸೆಟಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಇದು ಮುಗಿದ ತಕ್ಷಣ ಇವತ್ತು ಸಂಜೆ ಅಥವಾ ನಾಳೆ ಹೋಗಿ ಅವ್ರಿಗೆ ಈ ವರದಿಯನ್ನು ಒಪ್ಪಿಸಿ ಕ್ರಮ ಕೈಗೊಳ್ಳೋಕ್ಕೆ ಅವರಲ್ಲಿ ಮನವಿ ಮಾಡ್ತೀವಿ ಸರ್. ನನ್ನ ಹೆಸರು ಮಂಜುನಾಥ್, BPAC ಕೋಆರ್ಡಿನೇಟರ್. ರೆಗ್ಯುಲರ್ ಏನು ಫೆಸಿಲಿಟೀಸ್ ಇರಬೇಕು ಅವು ಸಹ ಸರಿಯಾಗಿ ಬಿಡಿ. See, I'm Vanilla here. I'm coming from Ramaswamy Palya ward that is comes under Shivajinagar Constitution. See, as per me, like when I had been for the survey, especially what I have noticed is lack of toilets are like no basic facilities. Like it's all broken. You cannot go inside at all properly. Like there is no water facilities, and if you go inside, it's very slippery over there. First of all, and there is no lock. And there is no lock, or there is no basic facilities, there is no mug, there is no bucket, and it's in a very pathetic condition where the public it's so stinky. First of all, here it's very stinky, and you cannot step inside. For a common people it is very difficult. There is no one plastic cover where you can put a sanitary pad also you cannot put there. It is so messy over there. It's all broken. ನೀವು ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವಾಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ಸ್ ಎಲ್ಲ ಬ್ರೋಕನ್ ಇದೆ. ಒಂದು ಬೇಸಿಕ್ ಫೆಸಿಲಿಟೀಸ್ನೇ ಇಲ್ಲ. ನಮ್ಮ ವಾರ್ಡಲ್ಲಿ ನೋಡಿದ್ರೆ, ಲೈಕ್ ಐ ಆಮ್ ಫ್ರಮ್ ರಾಮಸ್ವಾಮಿ ಪಾಲ್ಯ ವಾರ್ಡ್, ಅಲ್ಲಿ ನಾವು ಸರ್ವೆ ಮಾಡಿಂದ ಎಲ್ಲ ನೋಡಿದ್ರೆ ಎವ್ರಿಥಿಂಗ್ ಇಸ್ ಬ್ರೋಕನ್. ನಥಿಂಗ್, ನಾಟ್ ಇವನ್ ಒನ್ ಪಬ್ಲಿಕ್ ಟಾಯ್ಲೆಟ್ ಇಸ್ ಇನ್ ಅ ಗುಡ್ ಕಂಡೀಷನ್. So we have already instructed the authorities, but nobody is taking any action. ಅಲ್ಲಿ ನೋಡಿದ್ರೆ for the broken toilets ಕೂಡ ನೋಡಿದ್ರೆ they collecting 5 rupees 10 rupees ಅಂತ ಕಲೆಕ್ಟ್ ಮಾಡ್ಕೊಂಡೇ ಇದ್ದಾರೆ. For what reason they collecting the money when the public toilet is not in a good condition? For what the reason they are collecting the money, and where the money goes? ಅದು ಒಂದು ಮೇಂಟೈನ್ ಆಗಿಲ್ಲ ಅಂದರೆ, ದೇ ಕಾಂಟ್ ಇವನ್ ಕೀಪ್ ಅ ಪಬ್ಲಿಕ್ ಟಾಯ್ಲೆಟ್ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಪಬ್ಲಿಕ್. ಸೊ ವಿ ಟೆಲ್ ದ ಕನ್ಸರ್ನ್ ಅಥಾರಿಟಿ ಟು ಪ್ಲೀಸ್ ಲುಕ್ ಇನ್ ಟು ಇಟ್. ಆ್ಯಂಡ್ ಎಷ್ಟು ಮಕ್ಕಳಿದ್ದಾರೆ, ವಯಸ್ಸವರು ಇದ್ದಾರೆ, ಆ್ಯಂಡ್ ವುಮೆನ್ಸ್ ಇದ್ದಾರೆ, ಲೈಕ್ ಅರ್ಜೆಂಟ್ ಟಾಯ್ಲೆಟ್ ಅಂದರೆ ಎಲ್ಲಿ ಹೋಗ್ತಾರೆ ಹೇಳಿ? ಇಟ್ಸ್ ವೆರಿ ಡಿಫಿಕಲ್ಟ್. ಇಟ್ಸ್ ನಾಟ್ ಲೈಕ್ ಅ ಮೆನ್ ದೇ ಗೋ ಡೂ ಇಟ್ ಔಟ್ಸೈಡ್. ಫಾರ್ ವುಮೆನ್ಸ್ ಹೌ ಕ್ಯಾನ್ ದೇ ಸ್ಟೇ ಫಾರ್ ಅ ಲಾಂಗರ್ ಟೈಮ್? ಸೊ ದ ಗೌರ್ಮೆಂಟ್ ಹ್ಯಾಸ್ ಟು ಪ್ಲೀಸ್ ಲುಕ್ ಇನ್ ಟು ಇಟ್ ಆ್ಯಂಡ್ ಡೂ ದ ನೀಡ್ಫುಲ್ ಫಾರ್ ದ ಪಬ್ಲಿಕ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. Has anyone communicated to the local MLA or the BBMP officials with respect to this pathetic condition of the toilets in Shivajinagar? No, through like a BPAC only, we have informed the authorities, but still today authorities have not taken any action. That's the saddest part.
Okay, like through BPAC, like we have done all the survey we have done, and we have done all the campaigns we have done. But why BPAC is coming forward? But why so many days what the authority was doing? Why they can't even look the basic facilities of the toilet? Why? We are very very surprised to see that the basic facility for the toilet, it has not been done or not looked for it. So it's the saddest part. Your name, ma'am? Vanilla from Ramaswamy Palya, Shivajinagar Constitution. Thank you, ma'am. I'm from BPAC 10th batch, Govindaj Nagar constituency, Vishnuvardhan ward. I'm an aspirant also there right now. ಇಲ್ಲಿ when I visited, ಒಂದು ಹೆಣ್ಮಕ್ಳದು ಶೌಚಾಲಯಗಳಿಲ್ಲ. ಸಪೋಸ್ ಇದ್ರೂ ದಟ್ ಈಸ್ ಯೂಸ್ಡ್ ಆಸ್ ಡಂಪ್ ಯಾರ್ಡ್ಸ್. ಮತ್ತೆ ಪ್ರತಿ ಒಂದು ಹೆಣ್ಮಕ್ಳ ಶೌಚಾಲಯದಲ್ಲಿ ಏನು ಮಾಡಿದ್ದಾರೆ, ದೇರ್ ಆರ್ ಬಿಗ್ ಹೋಲ್ಸ್ ಇನ್ ದ ಡೋರಲ್ಲಿ ದೊಡ್ಡ ಹೋಲ್ಸ್ ಮಾಡಿದ್ದಾರೆ. ಇಟ್ ಇಸ್ ಸಚ್ ಅ ಮಿಸ್ಚಿವಸ್. ಐ ಡೋಂಟ್ ನೋ ಹೂ ಇಸ್ ಡೂಯಿಂಗ್ ದಿಸ್ ಅಂಡ್ ವೈ ಗವರ್ಮೆಂಟ್ ಇಸ್ ನಾಟ್ ಟೇಕಿಂಗ್ ಕೇರ್ ಆಫ್ ದಟ್. ಹೆಣ್ಮಕ್ಳು ಹೆಂಗೆ ಹೋಗಕ್ಕೆ ಸಾಧ್ಯ ವೆನ್ ದೇರ್ ಆರ್ ಬಿಗ್ ಹೋಲ್ಸ್ ಇನ್ ದ ಡೋರ್? ಹೌ ಕ್ಯಾನ್ ಲೇಡೀಸ್ ಗೋ? ಸೊ ಲೇಡೀಸ್ ಡೋಂಟ್ ಗೋ. ಅದಕ್ಕೆ ಕೆಲವು ಕಡೆ ಡಂಪ್ ಯಾರ್ಡ್ ತರ ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಈವನ್ ದೇರ್ ಆರ್ ಹೆಣ್ಮಕ್ಳದು ಶೌಚಾಲಯ ಇದ್ರು ಯೂಸ್ ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ ಅಂದ್ರೆ ಹೆಣ್ಮಕ್ಳು ಹೋಗ್ಬಾರ್ದು ಅಂತ ಮಾಡ್ತಿದಾರ, ಏನೂ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಗಂಡ್ ಮಕ್ಕಳದಂತೂ ನಾವು ಹೇಳಕ್ಕೆ ಆಗೋದಿಲ್ಲ, ಹೋಗ್ತಾರೆ ಬಟ್ ದುಡ್ಡು ಕೊಟ್ಟು. ಯಾರಿಗೆ ದುಡ್ಡು ಕೊಡ್ತಾರೆ? ದಟ್ ಫೆಲೋ ಹಿ ಡಸಂಟ್ ನೋ ದ ಲ್ಯಾಂಗ್ವೇಜ್, ಈಸ್ ಔಟ್ಸೈಡರ್ ಅಂದ್ರೆ ಯಾರೋ ಒಂದು ಸಮ್ ಕಾಂಟ್ರಾಕ್ಟರ್ 4-5 ತಗೊಂಡಿರ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಹಿ ಕೀಪ್ಸ್ ಹಿಸ್ ಎಂಪ್ಲಾಯೀಸ್ ಹೂ ಡೋಂಟ್ ನೋ ದ ಲ್ಯಾಂಗ್ವೇಜ್. ದೇ ಜಸ್ಟ್ ಕಲೆಕ್ಟ್ ದ ಮನಿ, ದಟ್ಸ್ ಆಲ್. ನೋ ಮೇಂಟೆನೆನ್ಸ್, ನೋ ನಥಿಂಗ್ ಇಸ್ ದಟ್. ಸೊ ಇಟ್ಸ್ ಇನ್ ವೆರಿ ಪ್ಯಾಥಟಿಕ್ ಕಂಡೀಷನ್. ಎಸ್ಪೆಷಲಿ ವಿಜಯನಗರಲ್ಲಿ ನಾ ಹೇಳೋದು, ದಯವಿಟ್ಟು ಅವರು ಹೂ ಆರ್ ದ ರೂಲರ್ಸ್ ಹೂ ಆರ್ ರೂಲಿಂಗ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ, ದಯವಿಟ್ಟು ಹೆಣ್ಮಕ್ಳಿಗೆ ಒಂದು ಶೌಚಾಲಯ ನೀಟಾಗಿರೋದು ಅಲ್ಲಲ್ಲಿ ಮಾಡಿಸ್ಕೊಟ್ರೆ ತುಂಬ ಒಳ್ಳೆಯದು. ಸೊ ಐ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಟೇಕ್ ಇಮಿಡಿಯೇಟ್ ಆಕ್ಷನ್ ಆನ್ ದಿಸ್ ಮ್ಯಾಟರ್, ಎಸ್ಪೆಷಲಿ ಫಾರ್ ಲೇಡೀಸ್. ಥ್ಯಾಂಕ್ ಯು. ನನ್ನ ಹೆಸರು ಪ್ರಭಾವತಿ ಅಂತ. ನಾನು BPAC ಇಂದ ಬರ್ತಿದ್ದೀನಿ 10th ಬ್ಯಾಚ್. ಐ ಆಮ್ ಅನ್ ಆಸ್ಪಿರೆಂಟ್ ಇನ್ ವಿಷ್ಣುವರ್ಧನ್ ವಾರ್ಡ್. Thank you. Yes. ನಮಸ್ತೆ, ಐ ಆಮ್ ದೀಪಿಕಾ, BPAC 10th ಬ್ಯಾಚು. ಆ್ಯಕ್ಚುಲಿ ನಾವು ಬಸವನಗುಡಿನಲ್ಲಿ ಈಗ ಸತ್ಯಲಕ್ಷ್ಮಿ ನಮ್ಮ ಮ್ಯಾಮ್ ಅವ್ರು ಮಾತಾಡಿದ್ರು, ಆಲ್ಮೋಸ್ಟ್ 15 to 17 ಟಾಯ್ಲೆಟ್ಸ್. ಅಂದರೆ ಎಕ್ಸ್ಪೆಷಲಿ ನಿಮಗೆ ಗೊತ್ತು ಬಸವನಗುಡಿ ಎಂಥ ಏರಿಯಾ ಅಂತ, ಪಾರ್ಕ್ಗಳಿದೆ, ಬಸ್ ಸ್ಟಾಪ್ಗಳಿದೆ. ಮೇನ್ ಥಿಂಗ್ ನಮ್ಗೆ ಬೇಕಾಗಿರೋದು ಪಾರ್ಕಲ್ಲಲ್ವ ಸರ್? ಚಿಕ್ಕ ಮಕ್ಕಳಿಂದ ಏನು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಹೋಗ್ತಾರೆ. ಆ ಪಾರ್ಕ್ಗಳಲ್ಲಿ ಟಾಯ್ಲೆಟ್ ಇರುತ್ತೆ, ಲಾಕ್ ಮಾಡ್ಕೊಂಡಿರ್ತಾರೆ. ಅದರ್ವೈಸ್ ತುಂಬ ಸ್ಮೆಲ್ ಬರ್ತಾ ಇರುತ್ತೆ. ಟಾಯ್ಲೆಟ್ ಅಂತೂ ಓಪನೇ ಇರಲ್ಲ. ಈವನ್ ದೊಡ್ಡ ಬಸವನಗುಡಿ ನಿಮಗೆ ಗೊತ್ತು ಎಷ್ಟು ದೊಡ್ಡ ಟೆಂಪಲ್ ಅಂತ, ಅಲ್ಲಿ ಕೂಡ ಸರೌಂಡಿಂಗ್ 2 ಟಾಯ್ಲೆಟ್, ಒಂದು ಮೊಬೈಲ್ ಟಾಯ್ಲೆಟ್ ಇದೆ, ಇನ್ನೊಂದು ಪಬ್ಲಿಕ್ ಟಾಯ್ಲೆಟ್ ಇದೆ. ಅದು ಕ್ಲೋಸ್ ಆಗಿ ಸುಮಾರು ದಿನ ಆಗೋಗಿದೆ. ಮೊಬೈಲ್ ಟಾಯ್ಲೆಟ್ ಅಂತೂ ಓಪನೇ ಇಲ್ಲ. ಈಗ ದೇವಸ್ಥಾನಗಳಿಗೆ ಹೋದಾಗ ಇಮಿಡಿಯೇಟ್ ಟಾಯ್ಲೆಟ್ಗೆ ಅರ್ಜೆಂಟ್ ಆದರೆ ಎಲ್ಲಿ ಹೋಗ್ತಾರೆ? ಸೊ ಆಬ್ವಿಯಸ್ಲಿ ಈಗ ನಾನು ಆಟೋ ಡ್ರೈವರ್ ಬಗ್ಗೆ ಹೇಳಿದೆ, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ಸ್ ಇವರೆಲ್ಲ ಮಾಡೋರು ಸೊ ಆಲ್ಮೋಸ್ಟ್ ರೋಡಲ್ಲೇ ಓಡಾಡ್ತಾರೆ. ಸೊ ಟಾಯ್ಲೆಟ್ ಇಲ್ಲ ಅಂದರೆ ಏನು ಮಾಡ್ತಾರೆ? ಆಲ್ಮೋಸ್ಟ್ ಫುಟ್ಪಾತ್ನ ಯೂಸ್ ಮಾಡ್ತಾರೆ. ಅವಾಗ ನಮ್ಮ ಸ್ವಚ್ಛತೆ ಕಾಪಾಡೋ ಜವಾಬ್ದಾರಿ ಎಲ್ಲಿಂದ ಬಂತು? ಸೊ ಟಾಯ್ಲೆಟ್ ಇದ್ದಿದ್ರೆ ಅವ್ರು ಟಾಯ್ಲೆಟ್ಗೆ ಹೋಗಿರ್ತಿದ್ರಲ್ವ. ಟಾಯ್ಲೆಟ್ಗಳು ಇದ್ರೂ ಕ್ಲೋಸ್ ಆಗಿರೋದು ತುಂಬ ಇದೆ ಸರ್. ಸೊ ನಮಗೆ ಒಂದು ಇರೋ ಟಾಯ್ಲೆಟ್ನ ಓಪನ್ ಮಾಡಬೇಕು, ಜೊತೆಗೆ ಮೊಬೈಲ್ ಟಾಯ್ಲೆಟ್ ಬೇಕು ಅಂತ ಕೇಳ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ದೀಪಿಕಾ, BPAC 10th ಬ್ಯಾಚ್ ಸರ್. ಸಿಎಂಗೆ ಮುಜುಗರ ಕೊಡ್ತಾ ಇದ್ದೀರಾ ಸರ್? ಮುಜುಗರ ಅಲ್ಲ ಸರ್, ಯಾಕಂದರೆ ಇವತ್ತು ನಮ್ಮ ಹೆಮ್ಮೆ ನಮ್ಮ ಬೆಂಗಳೂರು ಅಂತ ನಾವಿವತ್ತು ಹೆಮ್ಮೆಯಿಂದ ನಮ್ಮ ಬೆಂಗಳೂರನ್ನ ಹೇಳ್ತೀರಿ. ಯಾಕಂದರೆ ಇವತ್ತು ಬೆಂಗಳೂರು IT ಹಬ್ಬು ಮತ್ತು ಏನು ಗ್ಲೋಬಲಿ ನಾವು ಸೆಕೆಂಡ್ ಪ್ಲೇಸಲ್ಲಿ ಇದ್ದೀರಿ ಸರ್. ಗ್ಲೋಬಲಿ ಇಂಥ IT ಕ್ಯಾಪಿಟಲ್ ಆಗಿರೋಂಥ ಬೆಂಗಳೂರಲ್ಲಿ ನಿಮಗೆ ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ ಅಂದರೆ ಎಷ್ಟು ಅವಮಾನ ಆಗತ್ತೆ ಹೇಳಿ. ಇದನ್ನು DK ಶಿವಕುಮಾರ್ ಅವರು ದಯವಿಟ್ಟು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಇದು ನೀವು ಏನು ಒಂದು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಲ್ಲ, ಏನು ಒಂದು ಬಿರ್ಕಾಗಿದೆ, ಇದು ಏನು ತಪ್ಪಿದೆ, ಇದನ್ನು ಸರಿ ಮಾಡಿ ಅಂತ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಯಾಕಂದರೆ ನಾನು ರಾಜಾಜಿನಗರದಲ್ಲಿ ಸುಮಾರು ಟಾಯ್ಲೆಟ್ಸ್ಗಳನ್ನ ನೋಡಿದಾಗ, ಅದು ನಿಮಗೆ ಪವಿತ್ರ ಪ್ಯಾರಡೈಸ್ ಹತ್ರ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ 96 ಬಸ್ ಸ್ಟ್ಯಾಂಡ್ ಹತ್ರ ಟಾಯ್ಲೆಟ್ಸ್ ಇಲ್ಲ. ಬಸ್ ಸ್ಟ್ಯಾಂಡ್ ಒಳಗಡೆ ಇರೋ ಟಾಯ್ಲೆಟಲ್ಲಿ ಲೀಕೇಜು, ಪ್ಲಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ಗೆ ಬರೋ ಅಂಥ ಪಾಪ ಎಷ್ಟೋ ಜನರಿಗೆ ಟಾಯ್ಲೆಟ್ ಇಲ್ಲದೆ, ಅವರು ಹುಡುಗರಾದರೂ ಪರವಾಗಿ, ಹುಡುಗರು ಏನು ಮಾಡ್ತಾರೆ ಅಂದರೆ ಟಾಯ್ಲೆಟ್ ಇಲ್ಲ ಅಂದರೂ ಯಾವ್ದಾದ್ರು ಮರದ ಹತ್ರ ಗೋಡೆಗಳಿಗೆ ಉಚ್ಚ ಹೋಯ್ದೆ ಅಲ್ಲೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ನಮ್ಮ ಬೆಂಗಳೂರನ್ನ ಹಾಳು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ? ಯಾಕಂದರೆ ಇವತ್ತು ಏನು ನಾವು ಟಾಯ್ಲೆಟ್ ಅನ್ನೋದು ನಾವು ಯಾವ್ದಾರು ಹೋಟ್ಲಿಗೆ ಹೋಗ್ಬೋದು, ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗ್ಬೋದು, ಆದರೆ ಯಾವುದೇ ಒಂದು ಬೇರೆ ಜಾಗಕ್ಕೆ ಹೋಗೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಮುಜುಗರ ಆಗುತ್ತೆ. ಪ್ಲಸ್ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ ನಮಗೆ ಏನಂದರೆ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಆಚೆ ಒಂದು ಬೋರ್ಡ್, ಯಾಕಂದರೆ ಫ್ರೀ. ಯಾಕಂದರೆ ಇವತ್ತು ನಮಗೆ ಪಬ್ಲಿಕ್ ಟಾಯ್ಲೆಟ್ನೂ ನಾವು ಒಂದು ಕಟ್ಟೋ ಟ್ಯಾಕ್ಸ್ ಅಮೌಂಟಲ್ಲೇ ಅವು ಟಾಯ್ಲೆಟ್ಗಳನ್ನೂ ಕಟ್ಟೋದು. ಸೊ ನೀವು ಟ್ಯಾಕ್ಸ್ ಅಮೌಂಟಲ್ಲಿ ನೀವು ಟಾಯ್ಲೆಟ್ ಕಟ್ಬಿಟ್ಟು ತಿರ್ಗಾ ನೀವು ಜನರ ಹತ್ರ ಅದಲ್ಲೂ ನೀವು ದುಡ್ಡು ತೊಗೊಂಡು, ಅದೊಂದು ಏನು ಅಂದರೆ ಅದೊಂದು ಮಾಫಿಯಾ ಥರ ಆಗೋಗಿದೆ ಸರ್. ಇವತ್ತು ಪಬ್ಲಿಕ್ ಟಾಯ್ಲೆಟ್ಗಳು ಏನಾಗಿದೆ ಅಂದರೆ ಎಲ್ಲ ಬರೀ UP ಅವರು, BREಗಳು, ಇವ್ರುಗಳು ಅಲ್ಲಿ ಕೂತ್ಕೊಂಡು ಇವ್ರುಗಳು
ಅಲ್ಲೇ ಒಳಗಡೆ ಟಾಯ್ಲೆಟ್ ಒಳಗಡೆನೆ ಸ್ಟವ್ ಇದೆಲ್ಲ ಇಟ್ಕೊಂಡು ಅಲ್ಲೇ ಅಡುಗೆ ಇದೆಲ್ಲ ಮಾಡ್ತಾರೆ. ನಾಳೆ ದಿನ ಅಲ್ಲಿ ಏನಾದ್ರು ಗ್ಯಾಸ್ ಬಸ್ಟು ಅಥವಾ ಏನಾರು ಒಂದು ಪ್ರಾಬ್ಲಮ್ಮು ಅಥವಾ ಏನಾರು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಬಾರ್ದು. ಅಕಸ್ಮಾತ್ ಆದರೆ ಇದಕ್ಕೆ ಹೊಣೆ ಸರ್ಕಾರ ತಗೊಳ್ತಾರೆ, ಜವಾಬ್ದಾರಿ ತಗೊಳ್ಬಾರ್ದು. ಯಾಕಂದರೆ ಇದು ನಮ್ಮ ಬೆಂಗಳೂರನ್ನ ನಾವು ಮಾಡೆಲ್ ವಾರ್ಡ್ ಅಂತ ಮಾಡಬೇಕು. ಮಾಡೆಲ್ ಏನು ಸಿಟಿ ಅಂತ ನಾವು ತೋರಿಸ್ಬೇಕಂದ್ರೆ ಈ ಥರ ಒಂದು ಏನು ಸಣ್ಣ ಪುಟ್ಟ ಒಂದು ಏನೇನು ಒಂದು ಸ್ಕ್ರ್ಯಾಚಸ್ ಇದೆಯೋ ಅದನ್ನೆಲ್ಲ ಆದಷ್ಟು ಕ್ಲಿಯರ್ ಮಾಡಬೇಕು. ಆ ಸ್ಕ್ರ್ಯಾಚ್ಗಳಲ್ಲಿ ದೊಡ್ಡ ಬಿರುಕು ಇವತ್ತು ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಕಾಣಿಸ್ತೈತೆ. ಯಾಕಂದರೆ ಇವತ್ತು ನಾವು ನಮ್ಮ ಬೆಂಗಳೂರನ್ನ ನಾವು August 1 ಕೃಷ್ಣ ಬೈರೇಗೌಡರು ನಾವು ಸ್ವಚ್ಛ ಬೆಂಗಳೂರು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಇದನ್ನು ನಾಂದಿ ಅಂತ ಮಾಡಿಕೊಂಡು ಇದ್ರ ಮೂಲಕ ನೀವು ಸ್ಟಾರ್ಟ್ ಮಾಡಿ ನಮ್ಮ ಬೆಂಗಳೂರನ್ನ ಉಳಿಸಿ. ಯಾಕಂದರೆ ಇದು ನಮ್ಮ ಬೆಂಗಳೂರು ಹಳೇ ಬೆಂಗಳೂರು. ಇನ್ನು ಮುಂದಿನ ಪೀಳಿಗೆಗೂ ನಾವು ಈ ಬೆಂಗಳೂರನ್ನ ಹಸಿರಾಗೇ ಬೆಳೆಸಬೇಕು, ಹಸಿರಾಗೇ ಉಳಿಸ್ಬೇಕು ಮತ್ತು ಕ್ಲೀನಾಗಿರಬೇಕು. ಯಾಕಂದರೆ ನಮ್ಮ ಸಿಟಿ ಕ್ಲೀನ್ ಸಿಟಿ ಬೆಂಗಳೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಿಮ್ಮ ನವೀನ್ ಅಯ್ಯರ್ ಅಂತ, ರಾಜಾಜಿನಗರ್, ಬಿಪ್ಯಾಕ್ ಬಿಗ್ ಕ್ಲಿಪ್ ಸಿವಿಕ್ ಲೀಡರ್ ಸರ್. ಒಳ್ಳೆ ಕೆಲಸ ಮಾಡಿದ್ರೆ And one more thing is, I'm the traffic warden of Banshankari. So traffic anta bandaga nimge ಗೊತ್ತಿರುತ್ತೆ ಹೇಗಿರುತ್ತೆ, ಡ್ಯೂಟೀಸ್ ಎಲ್ಲಿರುತ್ತೆ ಅಂತ. ನಾನೊಬ್ಳೆ ಅಲ್ಲ, ಹೆಣ್ಮಕ್ಳು ಎಷ್ಟು ಜನ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ಹೊರಗಡೆ ಇರುವಾಗ ನಮಗೆಲ್ಲ ಟಾಯ್ಲೆಟ್ಸೇ ಇರೋದಿಲ್ಲ. ಡ್ಯೂಟಿ 24 hours ಇರುತ್ತೆ. ನಿಮಗೆ ಗೊತ್ತು, ಬಂದೋಬಸ್ತ್ ಡ್ಯೂಟಿ, ಆ ಡ್ಯೂಟಿ ಅಂತ ಎಲ್ಲ ಹಾಕ್ತಿರ್ತಾರೆ. ಟಾಯ್ಲೆಟ್ಸ್ ಎಲ್ಲಿದೆ? ಸೊ ಹಾಗಾಗಿ ಟಾಯ್ಲೆಟ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ. ನಾವೆಲ್ಲ ಹೋಟೆಲ್ಗಳಿಗೆ ಹೋಗೋಕ್ಕಾಗುತ್ತಾ? ಆಲ್ಮೋಸ್ಟ್ ಅಲೋ ಮಾಡ್ತಾರಾ? ಹೋಗ್ಬೇಕಂತಿದ್ರು ಆಗಲ್ಲ. ಸೊ ಹಾಗಾಗಿ ಈವನ್ ಪೊಲೀಸ್ ಆಫೀಸರ್ ಸಮೇತ ಪ್ರತಿಯೊಬ್ಬರಿಗೂ ಟಾಯ್ಲೆಟ್ಸ್ ಇದು ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಪೊಲೀಸ್ನವರಿಗೆ ಒಂದು ಮೊಬೈಲ್. सर गुजरात मॉडल पूरे दुनिया में मशहूर होगा, लेकिन गुजरात में आपने जब कभी देखा? आप कभी गुजरात गए? राज्य का आदमी कभी भी, कोई भी राज्य का आदमी कभी देखा नहीं है. अगर देखा होगा तो अहमदाबाद देखा होगा, सूरत देखा होगा, बड़ौदा देखा होगा, वगैरह वगैरह. इधर उधर मंदिर में जाके घूम के आए होंगे. लेकिन वहाँ के तालुका लेवल, जिला लेवल, वहाँ के गांव में, विलेज में आप जाइए, सब डब्बा लेके जाते हैं. सारे गुजरात में, पूरे गुजरात में डब्बा लेके बाथरूम को जाते हैं. घर के दरवाजे के बाहर में ऐसा डब्बा इधर खिली मार के लगा के रखते हैं. डब्बा सुबह जाके उसको लेके जाते हैं. 40,000 का मोबाइल हाथ में होगा, लेकिन संडास के लिए, बाथरूम के लिए वो डब्बा लेके ही जाते हैं. मैं झूठ नहीं बोलूँगा, क्योंकि मैं भी गुजरात का हूँ. मैं भी छोटा गाँव में रहता हूँ. मैंने अपने पैसे से, अपने घर पे बाथरूम नहीं था, मैंने 2 बाथरूम बनवाया. क्योंकि मुझे इलेक्शन में पूछते हैं, इलेक्शन में जो आदमी खड़ा रहता है ना, तो उसको टॉयलेट का सर्टिफिकेट पूछते हैं. ये मोदी सरकार टॉयलेट का सर्टिफिकेट कहाँ पूछते हैं? जब इलेक्शन का फॉर्म फिलअप करना होता है तभी. लेकिन गुजरात में भी कुछ भी नहीं है, टॉयलेट किधर भी नहीं है. और टोटली ये जो हमारा क्या बोलते हैं स्वच्छ भारत अभियान का पैसा पता नहीं कहाँ जा रहा है. आरएसएस के जेब में जा रहा है या कहाँ जा रहा है मालूम नहीं है. लेकिन स्वच्छता तो कहीं भी नहीं है. मैं बेंगलोर में कम से कम 30 साल से रहता हूँ. 30 ईयर्स से मैं बेंगलोर में रहता हूँ. मैंने बसवेश्वर नगर सुरेश कुमार, एमएलए सुरेश कुमार, मैं एक ही पूछूंगा कि जो भी सरकार हो, कांग्रेस हो, बीजेपी हो, जेडीएस हो, कोई भी होने तो कोई फर्क नहीं पड़ता. लेकिन जो एमएलए, जहाँ एमएलए को जहाँ से वो जीतता है, जो सीट जीत के जो विधानसभा में उसको वहाँ के लोग बेचते हैं, वो एक एमएलए का काम क्या होता है? वो कभी अपने many of your team members spoke in Kannada. So should I hold? So your observations and your demands. Bengaluru Let as there be some emotional words express, as if you are seeing the scenes, dirty scenes here, and expressing with pain and emotions for the poor people, rural people, and urging the government for their accountability, their work. Yes, sir. Bengaluru as a population of somewhere around some 1 crore. Sorry, I'll do it from No, beginning. no. Yeah. Please. So Bengaluru has some 12 lakhs gig workers and 3 lakhs auto and cab drivers
and somewhere around some 5,000 women auto drivers and other gig workers. The only source for them to pass the urine and thing is public toilets. So for us, at least we can go to some of the restaurant and do it. For them, is a public toilet is a basic necessity, and according to Swachh Bharat mission and the and for public toilet is a fundamental rights also. So when we have done a study of a public toilet, there are somewhere around some 460 public toilet in Bangalore city. We have done a study of 142 public toilets across five, out of 5 corporations. We have done it in 4 corporations. In that, there is one, for a minimal thing, some water is not coming and the plumbing work issues there. They have closed 37 public toilets. So it's a basic necessity for the citizens of the Bengaluru city and citizens of the country to use the hygiene public toilet. When we see the study, done the study, only 6 public toilets are